ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರ ಬಳಿ ಒಬ್ಬ ಭಕ್ತನು ಬರ್ತಾನೆ. ಆತನು ವೇದಗಳನ್ನು, ಉಪನಿಷತ್ತುಗಳನ್ನು, ಬ್ರಹ್ಮಸೂತ್ರವನ್ನು, ಭಗವದ್ಗೀತೆಯನ್ನು ಹಾಗೂ ಇನ್ನಿತರ ಹಲವಾರು ಆಧ್ಯಾತ್ಮಿಕ ಒಂದು ಸಾಧನೆಗೆ ಸ್ಫೂರ್ತಿಯನ್ನು ನೀಡಿರುವಂತಹ ಗುರುಗಳನ್ನು ಅವರನ್ನು ಅಧ್ಯಯನ ಮಾಡಿರ್ತಾನೆ. ಆತನು ಬಂದು ಕೇಳ್ತಾರೆ, ನಾನು ಇಷ್ಟೆಲ್ಲ ಒಂದು ಅಧ್ಯಯನವನ್ನು ಮಾಡಿದ್ದೇನೆ, ಆಧ್ಯಾತ್ಮಿಕವಾಗಿ ಮುಂದುವರಿಯಬೇಕು ಅಂತ ಹೇಳಿ ಬಯಸ್ತಾ ಸಾಕಷ್ಟು ಸಾಧನೆಯ ಮಾರ್ಗದಲ್ಲಿ ಇದ್ದೇನೆ. ಆದರೂ ಕೂಡ ನನಗೆ ಇನ್ನೂ ಈ ಕಾಮಿನಿ ಕಾಂಚನಗಳ ಸೆಳೆತವು ಹೋಗಿಲ್ಲ. ಮತ್ತು ಈ ಪಂಚೇಂದ್ರಿಯಗಳು ನನ್ನನ್ನು ಮತ್ತೆ ಕೆಳಗೆ ಎಳೆದು ಬೀಳಿಸ್ತಾ ಇದೆ. ಸೊ ನನಗೆ ಸಾಧನೆ, ಆಧ್ಯಾತ್ಮಿಕ ಪ್ರಗತಿ, ನನಗೆ ಆ ಒಂದು ಜಳುಕು, ಆ ಒಂದು ಅನುಭೂತಿ ನನಗೆ ಸಿಗ್ತಾ ಇಲ್ಲ. ಕೇವಲ ನನಗೆ ಪುಸ್ತಕದಲ್ಲಿರುವುದನ್ನು ಮಸ್ತಕದಲ್ಲಿ ತುಂಬಿಕೊಳ್ತಾ ಇದ್ದೇನೆ. ಅಂದರೆ ಆ ಪುಸ್ತಕದಲ್ಲಿರುವಂತಹ ಜ್ಞಾನವನ್ನು ತಲೆಯಲ್ಲಿ ನಾನು ತುಂಬಿಕೊಳ್ತಾ ಇದ್ದೇನೆ ಹೊರತು ಆಧ್ಯಾತ್ಮಿಕವಾಗಿ ನನ್ನಲ್ಲಿ ಯಾವುದೇ ತರಹದ ತರಂಗಗಳು, ಸಾಧನೆಗಳು, ಅದರ ಒಂದು ಅನುಭೂತಿಗಳು, ಅನುಭವಗಳು ನನಗೆ ಆಗ್ತಾ ಇಲ್ಲ. ನಾನಿದಕ್ಕೆ ಏನು ಮಾಡೋದು ಅಂತ ಹೇಳಿ ಬಂದು ಕೇಳ್ತಾರೆ. ಆಗ ಪರಮಹಂಸರು ಹೇಳ್ತಾರೆ, ನೋಡಿಪ್ಪ, ಈ ಒಂದು ಪುಸ್ತಕಗಳು ನೀವು ಹೇಳಿದ ಹಾಗೆ ನಿಮಗೆ ಮಾಹಿತಿಯನ್ನು ಕೊಡುತ್ತದೆ. ಅಂದರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದರಿಂದ. ಆದರೆ ಆ ಪುಸ್ತಕಗಳು ನೀನು ಯಾವ ಮಟ್ಟದಲ್ಲಿ ಇದ್ದೀಯಾ, ಅಂದರೆ ನಿನಗೆ ಯಾವ ರೀತಿಯ ಒಂದು ಸಂಸ್ಕಾರ ಇದೆ, ನಿನಗೆ ನಿನ್ನ ಅಭಿರುಚಿ ಏನು, ನಿನಗೆ ಯಾವ ರೀತಿಯಲ್ಲಿ ವಿಷಯವನ್ನು ಕೊಟ್ಟರೆ ನಿನಗೆ ಅದು ಅನುಕೂಲವಾಗುತ್ತದೆ. ಲೋಕೋ ಭಿನ್ನ ರುಚಿ ಅಂತ ಹೇಳಿ ಕರಿತೇವೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಅಭಿರುಚಿಗಳನ್ನು ಹೊಂದಿದವರಾಗಿದ್ದಾರೆ. ಹಾಗೆಯೇ ನಿನ್ನ ಅಭಿರುಚಿ ಏನು, ನಿನ್ನ ಟೇಸ್ಟ್ ಏನು ಅಂತ ಹೇಳಿ ಪುಸ್ತಕವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಮಾಹಿತಿಗಳು ಎಲ್ಲರಿಗೂ ಇದ್ದಂಗೆ ನಿನಗೂ ಇರುತ್ತೆ. ತಲೆಗೆಲ್ಲ ಒಂದೇ ಮಂತ್ರವಲ್ಲ, ಎಲ್ಲ ತಲೆಗೂ ಕೂಡ ಒಂದೇ ಪಾಠವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪುಸ್ತಕವು ನಿನ್ನನ್ನು ಅರಿತುಕೊಳ್ಳುವುದಿಲ್ಲ. ನೀನು ಮಾಹಿತಿಯ ಸಂಗ್ರಹವನ್ನು ಮಾಡ್ತಾ ಹೋಗ್ತೀಯ. ಆದರೆ ನಿನ್ನ ಸಂಸ್ಕಾರಕ್ಕೆ ನಿನಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಯಾವ ರೀತಿಯಾಗಿ ಅರ್ಥೈಸಬೇಕು ಎಂಬುದನ್ನು ಒಬ್ಬ ಸರಿಯಾದಂತಹ ಗುರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಆದ್ದರಿಂದ ಕೇವಲ ಪುಸ್ತಕದಿಂದ ಪಡೆದಂತಹ ಮಾಹಿತಿಯು ನಮಗೆ ಅಹಂಕಾರವನ್ನು ಹೆಚ್ಚಿಸುತ್ತದೆಯೇ ಹೊರತು ನಿನಗೆ ಆ ಆಧ್ಯಾತ್ಮಿಕ ಅನುಭೂತಿಯು ಬರಬೇಕಾದರೆ ನೀನು ಗುರುವಿಗೆ ಶರಣಾಗತನಾಗಲೇಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ನಾವು ಕರೆತೇವೆ. ಅಂತಹ ಒಂದು ಆಧ್ಯಾತ್ಮಿಕ ತರಂಗಗಳನ್ನು, ಅನುಭೂತಿಯನ್ನು ಹೊಂದಿರುವಂತಹ ಗುರುಗಳ ಬಳಿ ಹೋಗಿ ನೀವು ಶರಣಾಗತರಾಗಿ ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂದ ಹಾಗೆ ಅವರಿಗೆ ನಮ್ರತೆಯಿಂದ ಶಿರಭಾಗಿ ನಮಿಸಿ ನೀವು ಅವರನ್ನು ಸೇವಿಸಿ, ಅಂದರೆ ಅವರಿಗೆ ಸೇವೆಯನ್ನು ಮಾಡ್ತಾ ನಮ್ರತೆಯಿಂದ ಪ್ರಶ್ನೆಗಳನ್ನು ಕೇಳ್ತಾ ನೀವು ಉತ್ತರಗಳನ್ನು ಪಡೆದುಕೊಂಡಾಗ, ಅವರ ಒಂದು ಸಾನ್ನಿಧ್ಯದಲ್ಲಿ ಇದ್ದಾಗ, ಅವರ ಒಂದು ನೋಟ, ಅವರ ಒಂದು ಸ್ಪರ್ಶ ನಿಮಗೆ ಆ ಒಂದು ಆಧ್ಯಾತ್ಮಿಕ ಝಳಕನ್ನು ತಂದುಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಮಾಹಿತಿಯು ಸಂಗ್ರಹಿಸುವುದರಿಂದ ನಿಮ್ಮ ಕೆಲವು ಅನುಮಾನಗಳಿಗೆ ಪರಿಹಾರ ಸಿಗಬಹುದೇ ಹೊರತು ನಿನಗೆ ಆ ಆಧ್ಯಾತ್ಮಿಕ ತರಂಗಗಳು, ಅನುಭೂತಿಗಳು ನಿನ್ನ ಈ ಒಂದು ಅಂತರಂಗದಲ್ಲಿ ಆತ್ಮಾವಲೋಕನವನ್ನು ಮಾಡಿಕೊಂಡಾಗ ಆ ಆಂತರಿಕ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ತರಂಗಗಳು ಏಳಬೇಕು ಮತ್ತು ಅದರ ಅನುಭವಗಳು ನಿನಗಾಗಬೇಕು ಅಂತಂದರೆ ನೀನು ಆ ಒಂದು ಪಡೆದಂತಹ ವಿಷಯಗಳಲ್ಲಿ ನೀನು ಬದುಕಬೇಕಾಗುತ್ತೆ. ನೋಡಿ, ಎಂತಹ ಮಾತನ್ನು ಹೇಳಿಬಿಟ್ರು. ನಾವು ಬೆಳಗ್ಗೆ ಎದ್ದರೆ ಮಾತಾಡ್ತಾ ಇರ್ತೇವೆ, ಈ ಜಗತ್ತು ತಾತ್ಕಾಲಿಕ,
ಮತ್ತು ಅಶಾಶ್ವತ ಅಂತ ಹೇಳಿ, ಮತ್ತು ಈ ಕಾಮಿನಿ ಕಾಂಚನಗಳೆಲ್ಲವೂ ಕೂಡ ಏನೋ ನಶ್ವರ ಅಂತ ಹೇಳ್ತಾ ಇರ್ತೇವೆ. ಆದರೆ ಅದು ಬುದ್ಧಿಗೆ ಹೋಯಿತು, ಹೃದಯಕ್ಕೆ ಹೋಗಲಿಲ್ಲ, ಅದನ್ನು ನಾವು ಅರಗಿಸಿಕೊಳ್ಳಲಿಲ್ಲ. ನೋಡಿ, ಊಟ ಮಾಡ್ತೇವೆ, ಮಾಡಿದ್ದೆಲ್ಲ ಜೀರ್ಣ ಆಗುತ್ತಾ? ಖಂಡಿತ ಜೀರ್ಣ ಆಗೋದಿಲ್ಲ. ಆ ಜೀರ್ಣ ಆದಾಗ ನಮಗೆ ಅದರ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಅದು ರಕ್ತವಾಗಿ ಮಾರ್ಪಾಟಾಗುತ್ತೆ, ಇಲ್ಲ ಅಂದರೆ ಮಲಮೂತ್ರಗಳಾಗಿ ಹೊರಗಡೆ ಹೊರಟೋಗುತ್ತೆ. ತಿಂದಿದ್ದೆಲ್ಲ ಜೀರ್ಣ ಆಗೋದಿಲ್ಲ, ತಿಂದಿದ್ದೆಲ್ಲ ರಕ್ತ ಆಗಲ್ಲ, ವೀರ್ಯ ಆಗಲ್ಲ. ವೀರ್ಯ ಎಲ್ಲ ಓಜಸ್ಸಾಗಿ ಪರಿವರ್ತಿಸಬೇಕು. ಆ ಬ್ರಹ್ಮಚರ್ಯವನ್ನು ನೀವು ಪಾಲನೆ ಮಾಡಿದ್ದೇ ಆದಲ್ಲಿ ನಿಮಗೆ ಆ ಒಂದು ತಿಂದ ಆಹಾರವು ಅರಗಿದ್ದು ಜೀರ್ಣವಾದದ್ದು ರಕ್ತವಾಗಿ ಪಚನ ಕ್ರಿಯೆಗಳೆಲ್ಲ ಆಗಿ ರಕ್ತವಾಗಿ ನಂತರ ಅದು ವೀರ್ಯವಾಗಿ, ವೀರ್ಯವು ಊರ್ಧ್ವಮುಖವಾಗಿ ಹೋಗಿ ಓಜಸ್ಸಾಗಿ ಪರಿವರ್ತಿತವಾಗುತ್ತೆ. ಅದು ಆಗಬೇಕು, ಅದರಂತೆ ಬಾಳಬೇಕು. ಇದೆಲ್ಲ ನಶ್ವರ ಅಂತ ಗೊತ್ತಾದ ಮೇಲೆ ಆ ನಶ್ವರದ ಮೇಲೆ ನಿನಗೆ ಯಾವುದೇ ತರಹದ ವ್ಯಾಮೋಹ ಇರಬಾರದು, ಸೆಳೆತ ಇರಬಾರದು. ಅದು ನಿನ್ನಲ್ಲಿ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ನೀನು ಪರಮಾತ್ಮನಲ್ಲಿ ಶರಣಾಗತನಾಗು. ಒಂಟಿ ಇದ್ದಾಗ ನಿನಗೆ ನಿನ್ನ ಮಟ್ಟ ಏನು, ನಿನ್ನ ಆಧ್ಯಾತ್ಮಿಕ ಮಟ್ಟ ಏನು ಅನ್ನೋದು ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಯಾರೋ ಇನ್ನೊಬ್ಬರು ಟೆಸ್ಟ್ ಮಾಡುವಂಥದ್ದಲ್ಲ, ಇದು ಸೆಲ್ಫ್ ಅನಾಲಿಸಿಸ್, ನೀವೇ ಮಾಡಿಕೊಳ್ಳುವಂಥದ್ದು. ಗೀತೆಯಲ್ಲಿ ಸಾತ್ವಿಕನ ಲಕ್ಷಣ ಏನು, ರಾಜಸಿಕನ ಲಕ್ಷಣ ಏನು, ತಾಮಸಿಕನ ಲಕ್ಷಣ ಏನು ಅಂತ ಹೇಳಲಾಗಿದೆ. ಅದನ್ನು ನೀನೇ ಟೆಸ್ಟ್ ಮಾಡ್ಕೋ. ನನಗೆ ಮೋಹಗಳು ಕಡಿಮೆಯಾಗಿದೆಯಾ? ಇಹಲೋಕ ಫಲಭೋಗ ವಿರಾಗ ಅಂತ ಹೇಳಿ ಕರೀತೇವೆ. ಅಂದರೆ ಈ ಒಂದು ಮೆಟೀರಿಯಲ್ ಲೈಫ್, ವರ್ಲ್ಡ್ಲಿ ಲೈಫ್ನಲ್ಲಿ ಸೆಳೆತ ನನಗೆ ಕಡಿಮೆ ಆಗಿದೆಯಾ? ಮತ್ತು ಅದನ್ನು ಮೀರುವಂತಹ ಮನಸ್ಥಿತಿ ಬಂದಿದೆಯಾ? ನಾನು ಓದಿದ್ದೆಲ್ಲವನ್ನು ನಾನು ಅರಗಿಸಿಕೊಂಡಿದ್ದೇನಾ? ಮತ್ತು ಅದರಿಂದ ನನಗೆ ಆ ಆಧ್ಯಾತ್ಮಿಕ ಅನುಭೂತಿ ಆಗ್ತಾ ಇದೆಯಾ? ಸೆಳೆತಗಳು ಕಡಿಮೆ ಆಗಿದೆಯಾ? ಪಾರಮಾರ್ಥಿಕವಾದಂತಹ ಸೆಳೆತ ಜಾಸ್ತಿ ಆಗ್ತಾ ಇದೆಯಾ? ಇದನ್ನು ನೋಡ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಇನ್ನೇನೇ ಮಾಡಿದ್ರೂ ಪ್ರಯೋಜನ ಇಲ್ಲ. 40 ವರ್ಷ ಹಿಂಗೆ ಕೈ ಎತ್ತಿ ನಿಂತ್ಕೊಂಡ್ರೂ ಇದು ಪ್ರಯೋಜನ ಇಲ್ಲ. ಇನ್ನೇನೋ ಒಂದು ಅಘೋರಿಗಳಾಗಿ ಇನ್ನೇನೋ ಒಂದು ಸಾಧನೆಯನ್ನು ಮಾಡಿದ್ರೂ ಪ್ರಯೋಜನ ಇಲ್ಲ. ಇದೆಲ್ಲವೂ ಕೂಡ ಯಮ ಅಂದರೆ ಬಾಹ್ಯ ನಿಯಮದಲ್ಲೇ ಕಂಟ್ರೋಲ್ ಮಾಡೋದ್ರಲ್ಲೇ ಬರುತ್ತೆ. ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಸಾಕಷ್ಟು ವಿಚಾರಗಳಿದ್ದಾವೆ ಇದರೊಳಗಡೆ. ಧ್ಯಾನ, ಧಾರಣ, ಸಮಾಧಿ, ಹೀಗೆ ಹಲವಾರು ಹಂತಗಳಿದ್ದಾವೆ. ನಾವು ಕೇವಲ ದೇಹವನ್ನು ದಂಡಿಸುವುದರಲ್ಲೇ ಇದ್ದುಬಿಟ್ರೆ ಸಾಲದು. ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಬೇಕು, ಆಧ್ಯಾತ್ಮಿಕ ಜಾಗೃತಿ ಆಗಬೇಕು. ಅರ್ಥ ಮಾಡಿಕೊಂಡಿದ್ದೇನೆ, ನಾನು ಓದಿದ್ದೇನೆ, ನನಗೆ ಅರ್ಥ ಆಗಿದೆ ಅಂದರೆ ನಿನಗೆ ಮೋಹ ಕಡಿಮೆ ಆಗಿರಬೇಕು, ವ್ಯಾಮೋಹ ಕಡಿಮೆ ಆಗಿರಬೇಕು. ಅಶಾಶ್ವತ ವಸ್ತುಗಳ ಬಗ್ಗೆ ನಿನಗೆ ಮೋಹ ಸೆಳೆತ ಇರಬಾರದು. ನಿನಗಿನ್ನೂ ಆಗ್ತಾ ಇದೆ ಅಂದರೆ ನೀನು ಓದಿದೆ, ಬಟ್ ನೀನು ಅದರಲ್ಲಿ ಭಾವಿಸಲಿಲ್ಲ, ಜೀವಿಸಲಿಲ್ಲ ಅಂತ ಹೇಳಬೇಕಾಗತ್ತೆ. ಆದ್ದರಿಂದ ಓದುವುದೇ ಬೇರೆ, ಜೀವನ ಮಾಡುವುದೇ ಬೇರೆ. ಅದಕ್ಕೆ ಪರಮಹಂಸರು ಹೇಳ್ತಾರೆ, ಜಿಲೇಬಿ ಅನ್ನೋದು ಬೇರೆ, ಜಿಲೇಬಿಯನ್ನು ನೋಡೋದು ಬೇರೆ, ಜಿಲೇಬಿಯನ್ನು ತಿಂದಾಗ ಆಗುವ ರುಚಿ ಅನುಭವವೇ ಬೇರೆ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಅಧ್ಯಾತ್ಮದ ಅನುಭೂತಿಯ ಅನುಕಂಪ ಮತ್ತು ಅನುಭೂತಿ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಪರಮಾತ್ಮನೊಂದಿಗೆ ನೀವು ಇರಬೇಕು. ನೀವು ತಿಳಿದುಕೊಂಡಂತಹ ವಿಚಾರಗಳಲ್ಲಿ ನೀವು ಬದುಕಬೇಕು. ಶ್ರವಣ ಮಾಡಿದ್ದೇ ಸಾಲದು. ಶ್ರವಣದ ಜೊತೆಗೆ ಮನನದ ಜೊತೆಗೆ ನಿಧಿಧ್ಯಾಸನ, ಇದೆಲ್ಲವನ್ನು ನೀವು ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಮತ್ತೊಂದು ಸುಂದರವಾದ ಉದಾಹರಣೆಯನ್ನು ಪರಮಹಂಸರು ನೀಡ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಒಂದು ಯಾವುದು ಇರುವೆ ತೀರ್ಮಾನ ಮಾಡ್ತಂತೆ ಒಂದು ಸಕ್ಕರೆಯ ಬೆಟ್ಟಕ್ಕೆ ಹೋಯ್ತಂತೆ. ನಾನು ಎಲ್ಲವನ್ನು ತಿಳಿದುಬಿಟ್ಟಿದ್ದೀನಿ, ವೇದಾಂತ, ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ, ಹೀಗೆ ಹಲವಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಬಿಟ್ಟಿದ್ದೇನೆ, ನನಗೆಲ್ಲ ಗೊತ್ತಾಗಿಬಿಟ್ಟಿದೆ, ನಾನು ಜ್ಞಾನಿಯಾಗಿಬಿಟ್ಟಿದ್ದೇನೆ, ನನಗೆಲ್ಲ ಗೊತ್ತಿದೆ ಅಂತ ಹೇಳಿಕೊಂಡು ಅಂದ್ಕೊಂಡಂತಹ ಒಬ್ಬ ವ್ಯಕ್ತಿ ಅದಕ್ಕೆ ಹೋಲಿಕೆಯನ್ನು ಕೊಡ್ತಾರೆ. ಒಂದು ಇರುವೆ ಅಂದ್ಕೊಂಡು ಹಾಗೆ ಒಂದು ಸಕ್ಕರೆ ಬೆಟ್ಟಕ್ಕೆ ಹೋಯ್ತಂತೆ. ಸಕ್ಕರೆ ಬೆಟ್ಟಕ್ಕೆ ಹೋಗಿಬಿಟ್ಟು ಒಂದೇ ಒಂದು ಕಣವನ್ನು, ಇರುವೆ ಎಷ್ಟು ತಗೊಳ್ಳೋಕೆ ಸಾಧ್ಯ, ಒಂದು ಕಣವನ್ನು ತೆಗೆದುಕೊಳ್ಳುತ್ತಂತೆ. ಕಣವನ್ನು ತೆಗೆದುಕೊಂಡು ತಿಂದ ತಕ್ಷಣವೇ ಅದಕ್ಕೆ ಹೊಟ್ಟೆ ತುಂಬೋಯ್ತು. ಬೇರೆ ಇನ್ನು ಸಕ್ಕರೆ ಬೆಟ್ಟನೇ ಇದೆ, ಅದಕ್ಕೆ ತಿನ್ನೋದಕ್ಕೆ ಶಕ್ತಿನೇ ಇಲ್ಲ. ಮತ್ತೆ ಏನು ಮಾಡ್ತು, ಬಾಯಲ್ಲಿ ಇನ್ನೊಂದು ಕಣವನ್ನು ಕಚ್ಕೊಂಡು ವಾಪಸ್ ಹೋಗ್ತಾ ಇತ್ತಂತೆ. ವಾಪಸ್ ಹೋಗ್ಬೇಕಾದಾಗ ತಿರುಗಿ ನೋಡಿ ಇರುವೆ ಹೇಳುತ್ತಂತೆ, ನೆಕ್ಸ್ಟ್ ಒಂದು ಗುಡ್ಡವನ್ನೇ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ. ಹೀಗೆ ಓದಿರುವವರ ಪರಿಸ್ಥಿತಿಗಳು. ಕೇವಲ ಓದುವುದರಿಂದ ಮಾಹಿತಿ ಸಂಗ್ರಹವಾಗುತ್ತದೆಯೇ ಹೊರತು ನಿಮ್ಮ ಆಧ್ಯಾತ್ಮಿಕ ಜಾಗೃತಿ ಆಗಲಾರದು. ಆಧ್ಯಾತ್ಮಿಕ ಜಾಗೃತಿ ಆಗಬೇಕು ಅಂದರೆ ಆ ಒಂದು ತತ್ವದಲ್ಲಿ, ಭಕ್ತಿಯಲ್ಲಿ ಜೀವಿಸಿರುವಂತಹ ವ್ಯಕ್ತಿಗಳ ನಡುವೆ ನೀವು ಇರಬೇಕಾಗತ್ತೆ.
ಅವರ ಸಾನ್ನಿಧ್ಯದಲ್ಲಿ ಇರಬೇಕಾಗುತ್ತೆ. ಆ ಒಂದು ಪವರನ್ನು, ಎನರ್ಜಿಯನ್ನು ಅವರು ನಿಮಗೆ ಪಾಸ್ ಮಾಡ್ತಾರೆ. ಆಗ ನಿಮಗೆ ಆಧ್ಯಾತ್ಮಿಕ ಅನುಕಂಪ ಅನುಭೂತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಆ ಝಳಕನ್ನು ನೀವು ಅನುಭವಿಸ್ತಾ ಹೋಗ್ಬೋದಾಗುತ್ತೆ, ಹೊರತು ಬೇರೆ ಇನ್ನೇನೂ ಇಲ್ಲ. ಆದ್ದರಿಂದ ಈ ಒಂದು ಓದುವುದರಿಂದ ಎಲ್ಲ ನಾನು ತಿಳಿದುಕೊಂಡು ಬಿಟ್ಟಿದ್ದೇನೆ ಅಂತ ಅಂದ್ಕೊಳ್ಳೋದರಿಂದ ಅಹಂಕಾರಗಳು ಹೆಚ್ಚಾಗಿ ಇನ್ನೂ ನಾವು ವರ್ಲಿ ಲೈಫ್ಗೆ ಹೋಗ್ತೇವೆ ಮತ್ತು ಪತನರಾಗ್ತೇವೆ, ಕೆಳಮುಖವಾಗಿ ಹೋಗ್ತೇವೆ ಹೊರತು ಊರ್ಧ್ವಮುಖವಾಗಿ ನಮ್ಮ ಬೆಳವಣಿಗೆ ಸಹ ಆಗೋದಿಲ್ಲ. ನೋಡಿ, ಎಷ್ಟೋ ಬಾರಿ ನಾನು ನೋಡ್ತೇನೆ, ಓದಿರುವವರಿಂದಲೇ ಕೆಟ್ಟ ಕೆಲಸಗಳು ಜಾಸ್ತಿ ಆಗ್ತಾ ಇರುತ್ತೆ. ಓದಿರುವವರಿಂದ ಯಾವ ಸಾಧನೆಗಳೂ ಆಗಿರೋದಿಲ್ಲ. ಆದರೆ ಏನನ್ನೂ ಓದದ ಮುಗ್ಧ ಜನಗಳಿಂದ ಒಳ್ಳೆಯ ಕೆಲಸಗಳಾಗ್ತಾ ಇರುತ್ತೆ. ಮತ್ತು ಅವರು ಏನೋ ಒಂದು ಪರಮಾತ್ಮನಿಗೆ ಶರಣಾಗತರಾಗಿ ಜೀವನದಲ್ಲಿ ಮುಂದೆ ಬಂದುಬಿಟ್ಟಿರ್ತಾರೆ. ಆದ್ದರಿಂದ ನಾವು ಅಹಂಕಾರವನ್ನು ತೊರೆಯಬೇಕಾಗುತ್ತದೆ. ಜ್ಞಾನ ಬಂದವನು ನಮ್ರತೆಯಿಂದ ಇರ್ತಾನೆ ಅನ್ನುವುದನ್ನು ನಾವು ಪರಮಹಂಸರಿಂದ ತಿಳಿದುಕೊಳ್ಳಬೇಕಾಗುತ್ತೆ. ಅವರು ಹೊರಗಡೆಯಿಂದ ನೋಡುವುದಕ್ಕೆ ಬಾಹ್ಯ ದೃಷ್ಟಿಯಿಂದ ಭಕ್ತನಂತೆ ಕಂಡರೂ ಕೂಡ ಅವರು ಅಂತರಂಗದಲ್ಲಿ ಪರಮ ಜ್ಞಾನಿಯಾಗಿದ್ದರು. ಯಾಕೆಂದರೆ ಅವರಿಗೆ ಗೊತ್ತಿತ್ತು ಇದು ತಾತ್ಕಾಲಿಕ ಅಂತ, ಭಕ್ತಿಯನ್ನು ಮಾಡಬೇಕು ಗೊತ್ತಾಯಿತು. ಆದರೆ ಎಷ್ಟು ಜನಕ್ಕೆ ಭಕ್ತಿ ಬಂತು ಹೇಳ್ಬೋದು. ಕಳೆದ 40 ವಿಡಿಯೋಗಳಿಂದ ಕೆಲವು ವಿಚಾರಗಳು ರಿಪೀಟ್ ಆಗ್ತಾ ಇರುತ್ತೆ. ಯಾಕಾಗುತ್ತೆ? ಶ್ರವಣ ಮನನ ನಿಧಿಧ್ಯಾಸನ. ಇಷ್ಟು ಹೇಳಿದ್ರೂ ಎಷ್ಟು ಜನಕ್ಕೆ ಭಕ್ತಿ ಬಂದಿದೆ? ಎಷ್ಟು ಜನ ತೀರ್ಮಾನ ಮಾಡಿದ್ದಾರೆ? ಎಷ್ಟು ಜನ ಏಕಾಂತದಲ್ಲಿ ಪರಮಾತ್ಮನಿಗಾಗಿ, ಆತನ ಪ್ರೀತಿಗಾಗಿ, ವ್ಯಾಕುಲತೆಗಾಗಿ ಅಳ್ತಾ ಇದ್ದಾರೆ? ಎಷ್ಟು ಜನ ಆ ಒಂದು ಆಧ್ಯಾತ್ಮಿಕ ಅನುಭೂತಿಯನ್ನು ಪಡೆದಿದ್ದಾರೆ? ನಶ್ವರ ವಸ್ತುಗಳ ಮೇಲೆ ಎಷ್ಟರ ಮಟ್ಟಿಗೆ ವ್ಯಾಮೋಹ, ಆಕರ್ಷಣೆಯು ಕಡಿಮೆ ಆಗಿದೆ? ಎಷ್ಟರ ಮಟ್ಟಿಗೆ ಪಾರಮಾರ್ಥಿಕ ಚಿಂತನೆಯ ಕಡೆಗೆ ನೀವು ಸಮಯವನ್ನು ಮುಡುಪಾಗಿಡ್ತಾ ಇದ್ದೀರಾ? ಇಲ್ಲ ಅಂದರೆ ಮತ್ತೆ ತಿರ್ಗಾ ನೋಡಬೇಕು. ಒಂದೇ ವಿಚಾರ 40 ವಿಡಿಯೋ ಅಲ್ಲ, ಒಂದೊಂದು ವಿಡಿಯೋನು 40 ಸತಿ ನೋಡಬೇಕು. ಎಲ್ಲಿಯವರೆಗೆ? ನಮ್ಮಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳುವವರೆಗೆ ನಾವು ನೋಡಬೇಕಾಗತ್ತೆ. ಆದ್ದರಿಂದ ಇಲ್ಲದೆ ಹೋದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಮತ್ತೆ ಹುಟ್ಟಿ ಬರ್ತಾ ಇರಬೇಕಾಗುತ್ತೆ. ಈ ಒಂದು ಸಂಸಾರ ಚಕ್ರದಿಂದ ನೀವು ಬೇರೆಯಾಗಬೇಕಂದ್ರೆ ಈ ಒಂದು ಕಲಿತಿರ್ತಕ್ಕಂತಹ ಮಾಹಿತಿಯನ್ನು ನೀವು ಜೀರ್ಣಿಸಿಕೊಳ್ಳಬೇಕಾಗತ್ತೆ, ಅದರಂತೆ ಬದುಕಬೇಕಾಗತ್ತೆ. ನೀವು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ನೀವು ಗುರುಗಳ ಸಂಪರ್ಕದಲ್ಲಿ ಇರಬೇಕಾಗುತ್ತೆ. ಎಲ್ಲೋ ಒಂದು ದಿನ 2 ದಿನ ನೀವೇನನ್ನೋ ಓದಿ ಅದರಲ್ಲಿ ಏನೋ ನೀವು ಫ್ರೇಮ್ ಮಾಡ್ಕೊಂಡ್ಬಿಟ್ಟು ಗುರು ಅಂದರೆ ಹೀಗೆ ಇರಬೇಕು, ಹಿಂಗೆ ಇರಬೇಕು ಅಂತ ನಿಮ್ಮ ಒಂದು ಕಾಲ್ಪನೆಯ ಗುರು ಇರ್ತಾನೆ. ಆ ಗುರುವನ್ನು ಇನ್ನೆಲ್ಲೋ ನೋಡೋಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಸಾಧನೆಯ ಮಾರ್ಗಗಳು ಒಂದೊಂದು ರೀತಿಯಲ್ಲಿ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ನಿಮ್ಮ ಮೂಗಿನ ನೇರಕ್ಕೆ ಒಬ್ಬರನ್ನು ಅಳೆಯಲಿಕ್ಕೆ ಹೋಗಬೇಡಿ. ಆದ್ದರಿಂದ ನಾನು ಗುರು ಅಂದರೆ ಏನು, ಅವರನ್ನು ಗುರುತಿಸುವುದು ಹೇಗೆ ಅಂತಲೂ ಕೂಡ ಒಂದು ವಿಡಿಯೋದಲ್ಲಿ ನಾನು ಮಾತಾಡಿದ್ದೇನೆ. ಆ ವಿಚಾರಗಳನ್ನು ಕೂಡ ನೋಡಬಹುದು. ಬಿಡುವಿದ್ದಾಗೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇರಿ, ಇತರರಿಗೂ ತಲುಪಿಸಿ. ನಿಮಗೆ ಜ್ಞಾನ ಬರುತ್ತೆ, ನಿಮಗೆ ಆ ಒಂದು ಸಂಸ್ಕಾರ ಪುಣ್ಯ ಪಾಕ ತುಂಬಿ ತುಳುಕಾಡುತ್ತೆ, ನಿಮಗೆ ಅದು ಒಳ್ಳೆಯದಾಗುತ್ತೆ. ಆದ್ದರಿಂದ ಈ ಒಂದು ಗುರುವನ್ನು ಅಳೆಯಲಿಕ್ಕೆ ಹೋಗೋ ಬದಲು ಅವರ ಸಾನ್ನಿಧ್ಯದಲ್ಲಿದ್ದು ಸಾಕಷ್ಟು ಅವರ ಪ್ರೀತಿಯನ್ನು ಸಂಪಾದಿಸಿದಾಗ ನೀವು ಆಂತರಿಕ ಅಂದ್ರೇನು ಅಂತರಂಗದ ಶಿಷ್ಯರಾದಾಗ ನಿಮಗೆ ಅವರು ಈ ಒಂದು ಅಧ್ಯಾತ್ಮದ ರಹಸ್ಯಗಳನ್ನು ಬಿಟ್ಟಿಕೊಡ್ತಾರೆ. ಮತ್ತು ಅವರ ಒಂದು ಸಂಪರ್ಕದಿಂದ, ಸಾನ್ನಿಧ್ಯದಿಂದ, ಸ್ಪರ್ಶದಿಂದ ಅವರು ಕೊಡುವಂಥ ಒಂದು ಪ್ರೀತಿಯಿಂದ ಕೊಡುವಂಥ ಒಂದು ವಸ್ತುವಿನಿಂದ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗಳು ಆಗುತ್ತೆ, ನೀವು ಬೆಳೀತಾ ಹೋಗ್ತೀರಾ. ಆದ್ದರಿಂದ ನೀವು ಶರಣಾಗತರಾಗಬೇಕಾಗುತ್ತೆ ಗುರುವಿಗೆ. ಇಲ್ಲದೆ ಹೋದಲ್ಲಿ ಕೇವಲ ಪುಸ್ತಕ ಮಾಹಿತಿಯಿಂದ ಅಹಂಕಾರವು ವೃದ್ಧಿಸುತ್ತದೆಯೇ ಹೊರತು ಬೇರೆ ಇನ್ಯಾವ ಪ್ರಯೋಜನವೂ ಆಗುವುದಿಲ್ಲ. ಆದ್ದರಿಂದ ಸಾಧನೆಯಲ್ಲಿ ಮುಳುಗಿ ನೀವು ಏನು ಕಲ್ತಿದ್ದೀರಾ, 16 ಆಣೆ ಕಲ್ತಿದ್ರೆ 1 ಆಣೆಯ ಆದರೂ ಕಾರ್ಯಗತ ಮಾಡಿ ಅಂತ ಪರಮಹಂಸರು ಹೇಳಿಬಿಟ್ರು. ಎಂತಹ ಮಾತು! 1 ಆಣೆ ಕಲಿತು 1 ಆಣೆ ನೀವು ಕಾರ್ಯಗತ ಮಾಡಿದರೆ 16 ಆಣೆ ಕಲಿಯುವ ಅವಶ್ಯಕತೆ ಇಲ್ಲ. ವನದಲ್ಲಿ ಎಷ್ಟು ಮರಗಳಿದೆ, ಎಷ್ಟು ಥರದ ಜಾತಿಗಳಿದ್ದಾವೆ, ಎಷ್ಟು ಥರದ ಹಣ್ಣುಗಳಿದ್ದಾವೆ, ಇದು ಯಾವುದೋ ರಿಸರ್ಚ್ ಬೇಕಾಗಿಲ್ಲ ನಮಗೆ. ನನಗೆ ಹೊಟ್ಟೆ ಹಸ್ತಿದೆ, ಒಂದು ಹಣ್ಣು ಕಿತ್ಕೋ ತಿನ್ನು, ಹೊಟ್ಟೆ ತುಂಬುತ್ತೆ. ಹಾಗೆ ಪರಮಾತ್ಮನನ್ನು ಸೇರಲಿಕ್ಕೆ ಶುದ್ಧವಾದ ಭಕ್ತಿ ಬೇಕು, ಶುದ್ಧವಾದ ಜ್ಞಾನ ಬೇಕು, ನಿಷ್ಕರ್ಮ ಮಾಡುವಂತಹ ಮನಸ್ಥಿತಿ ಬೇಕು. ಅದು ನಮ್ಮಲ್ಲಿ ಬಂದಿದೆಯಾ? ಇಲ್ಲ ಅಂದರೆ ಮತ್ತೆ ತಿರ್ಗ ರಾಗಿ ಬೀಸಿ ಪುಡಿ ಆಗುವವರೆಗೂ ರಾಗಿ ಬೀಸಿ. ನಿಮ್ಮ ಅಹಂಕಾರಗಳನ್ನೆಲ್ಲ ಆ ಮಧ್ಯದಲ್ಲಿ ಇರುತ್ತಲ್ಲ ಗೂಟ, ಆ ಗೂಟದಲ್ಲಿ ಕಾಳುಗಳನ್ನು ತಳ್ಳಬೇಕಂತೆ, ಅದರಲ್ಲಿ ಹಾಕಿ ಸುತ್ತುತ್ತಾ ಇದ್ರೆ
ಅಹಂಕಾರವು ಎಲ್ಲ ಪುಡಿ ಆಗುತ್ತಂತೆ. ಆ ಅಹಂಕಾರವು ಪುಡಿಯಾಗಿ ಯಾವಾಗ ನಿರ್ವಿಹಂಕಾರ ಸ್ಥಿತಿಗೆ ನೀವು ಹೋಗ್ತೀರೋ ಅಂತಹ ಒಂದು ಸ್ಥಿತಿಗೆ ಹೋದಾಗ ಮಾತ್ರ ನಿಮಗೆ ಆ ಒಂದು ಅಧ್ಯಾತ್ಮದ ಬಾಗಿಲು ಓಪನ್ ಆಗುತ್ತೆ, ಆ ಒಂದು ದಿವ್ಯತೆಯ ಬಾಗಿಲು ಓಪನ್ ಆಗುತ್ತೆ, ಆ ಒಂದು ಪಾರಮಾರ್ಥಿಕವಾದಂಥ ಅನುಭೂತಿಯನ್ನು ಪಡೆಯುವ ದ್ವಾರ ನಿಮಗೆ ಓಪನ್ ಆಗುತ್ತೆ. ಆ ಸಾಮ್ರಾಜ್ಯಕ್ಕೆ ನೀವು ಪ್ರವೇಶವನ್ನು ಮಾಡ್ತೀರಾ. ಇಲ್ಲದೆ ಹೋದರೆ ಕೇವಲ ಮಾಹಿತಿ ಸಂಗ್ರಹದಿಂದ ಏನೂ ಸಾಧ್ಯವಾಗುವುದಿಲ್ಲ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ಉತ್ತರಿಸ್ತಾರೆ. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ನೀವು ಕೂಡ ಗುರುವಿಗೆ ಶರಣಾಗತರಾಗಿ ಅವರ ಜೊತೆ ಸಂಪರ್ಕವನ್ನು ಇಟ್ಟು ಪ್ರೀತಿ ವಿಶ್ವಾಸವನ್ನು ಬೆಳೆಸಿ ನೀವು ಅವರ ಸೇವೆಯನ್ನು ಮಾಡ್ತಾ ಜೀವನವನ್ನು ಮಾಡಿ ಆಧ್ಯಾತ್ಮಿಕ ರಹಸ್ಯಗಳನ್ನು ನೀವು ಅಂತರಂಗದ ಶಿಷ್ಯರಾಗಿ ಕಲಿತು ನೀವು ಆಧ್ಯಾತ್ಮಿಕವಾಗಿ ಉನ್ನತರಾಗಿ ಬೆಳೆಯಿರಿ. ನಿಮ್ಮ ಕುಟುಂಬದವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.